Day 1, 24 December 1999. ಇಂಡಿಯನ್ ಏರ್ಲೈನ್ಸ್ ಫ್ಲೈಟ್ IC814 ಕಾಠ್ಮಂಡುದಿಂದ ಡೆಲ್ಲಿಗೆ ಹಾರಾಟ ಆರಂಭಿಸಿತ್ತು. ಅದರಲ್ಲಿ ಸುಮಾರು 189 ಪ್ಯಾಸೆಂಜರ್ಸ್ ಮತ್ತು ಸಿಬ್ಬಂದಿ ಇದ್ದರು. ಎಲ್ಲವೂ ಸರಿಯಾಗಿ ಹೋಗುತ್ತಿತ್ತು. ಆದರೆ ಫ್ಲೈಟ್ ಟೇಕ್ ಆಫ್ ಆದ ಕೆಲವೇ ನಿಮಿಷಗಳಲ್ಲಿ ಎಲ್ಲವೂ ಬದಲಾಗಿತ್ತು. 5 ಜನರು ಗನ್ಸ್ ಅನ್ನು ಹಿಡಿದು ಫ್ಲೈಟ್ನ ಕಾಕ್ಪಿಟ್ಗೆ ಹೋಗಿ ಪ್ಲೇನ್ದು ಕಂಪ್ಲೀಟ್ ಕಂಟ್ರೋಲ್ ತೆಗೆದು ಪೈಲಟ್ಸ್ಗೆ ಬೆದರಿಸಿ ಡೈರೆಕ್ಷನ್ಸ್ಗಳನ್ನು ಚೇಂಜ್ ಮಾಡಿಸಿದರು ಮತ್ತು ಫ್ಯೂಯಲ್ ರೀಫಿಲ್ ಮಾಡೋಕ್ಕೆ ಅಮೃತ್ಸರಲ್ಲಿ ಲ್ಯಾಂಡ್ ಮಾಡಿಸಿದರು. ಇದನ್ನೆಲ್ಲ ನೋಡಿ ಪ್ಯಾಸೆಂಜರ್ಸ್ ಗೊಂದಲಕ್ಕೆ ಒಳಗಾದರು. ಈ ಗಲಭೆಯಲ್ಲಿ ರುಪೇನ್ ಕಟ್ಯಾಲ್ ಎಂಬ ಪ್ಯಾಸೆಂಜರ್ನನ್ನು ಟೆರರಿಸ್ಟ್ ಚೂರಿಯಿಂದ ಗಾಯಗೊಳಿಸಿದರು. ಅನಂತರ ಅವರು ಅದೇ ಜಾಗದಲ್ಲಿ ಮೃತಪಟ್ಟರು. Day 2, 25th December 1999. ಹೈಜಾಕರ್ಸ್ ಫ್ಲೈಟ್ ಅನ್ನು ಪಾಕಿಸ್ತಾನಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಬೇಡಿಕೆ ಮಾಡುತ್ತಾರೆ. ಆದರೆ ಪಾಕಿಸ್ತಾನದ ಅಧಿಕಾರಿಗಳು ಆರಂಭದಲ್ಲಿ ಅನುಮತಿ ಕೊಟ್ಟಿಲ್ಲ. ತೀವ್ರ ಒತ್ತಡದ ಮೇಲೆ ಲಾಹೋರ್ನಲ್ಲಿ ಫ್ಯೂಯಲ್ ರೀಫಿಲ್ ಮಾಡಕ್ಕೆ ನಿಲ್ಲಿಸಿದರು. ಆದರೆ ಸ್ವಲ್ಪ ಸಮಯದಲ್ಲೇ ವಿಮಾನವನ್ನು ಮತ್ತೆ ಬೇರೆ ದಿಕ್ಕಿಗೆ ತಿರುಗಿಸಿ ದುಬೈ ಕಡೆಗೆ ನಿಲ್ಲಿಸಿದರು. ದುಬೈನಲ್ಲಿ ಕೆಲ ಮಹಿಳೆಯರು ಮತ್ತು ಮಕ್ಕಳನ್ನು ಬಿಡುಗಡೆ ಮಾಡಲಾಯಿತು. ಆದರೆ ಒಳಗಿದ್ದ ಪ್ಯಾಸೆಂಜರ್ಸ್ಗಳಿಗೆ ಸಂಕಟ ಹೆಚ್ಚಾಗುತ್ತಲೇ ಇತ್ತು. Day 3 and 4. December 26 and 27, 1999. ಟೆರರಿಸ್ಟ್ ಫ್ಲೈಟ್ ಅನ್ನು ದುಬೈದಿಂದ ಅಫ್ಘಾನಿಸ್ತಾನದ ಕಾಂದಾರ್ಗೆ ಹಾರಿಸಿದರು. ಆ ಸಮಯದಲ್ಲಿ ಆ ಜಾಗ ತಾಲಿಬಾನ್ ಕಂಟ್ರೋಲಲ್ಲಿತ್ತು. ಅಫ್ಘಾನಿಸ್ತಾನ್ಗೆ ಬಂದ ಮೇಲೆ ಹೈಜಾಕರ್ಸ್ಗೆ ಬಹಳ ನೆಮ್ಮದಿ ಸಿಕ್ಕಿತ್ತು. ಈ ವೇಳೆಗೆ ಹೈಜಾಕಿಂಗ್ ಇಂಟರ್ನ್ಯಾಷನಲ್ ನ್ಯೂಸ್ ಆಗಿ ಹರಡಿತು. ಈ ಪ್ರಕರಣದಲ್ಲಿ ಇಂಡಿಯಾ, ಪಾಕಿಸ್ತಾನ್, UAE ಮತ್ತು ಅಫ್ಘಾನಿಸ್ತಾನ್ 4 ದೇಶಗಳು ಭಾಗಿಯಾಗಿದ್ದವು. Day 5 to Day 7. December 28 to 30, 1999. ಭಾರತದ ಅಧಿಕಾರಿಗಳು ತಾಲಿಬಾನ್ ಮತ್ತು ಹೈಜಾಕರ್ಸ್ ಜೊತೆ ಮಾತುಕತೆ ಆರಂಭಿಸಿದರು. ಭಾರತದ ಅಧಿಕಾರಿಗಳು ಯಾರು ಅಂದ್ರೆ ಅಜಿತ್ ದೋವಲ್, ಲೀಡ್ ನೆಗೋಷಿಯೇಟರ್, ಸೀನಿಯರ್ ಆಫೀಸರ್ ಆಫ್ ಇಂಟೆಲಿಜೆನ್ಸ್ ಬ್ಯೂರೋ ಅಂಡರ್ ದಿ ವಾಜಪೇಯಿ ಗವರ್ಮೆಂಟ್, ವಿವೇಕ್, ಜಾಯಿಂಟ್ ಸೆಕ್ರೆಟರಿ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್, CD ಸಾಹೆ, ಕ್ಯಾಬಿನ್ ಸೆಕ್ರೆಟರಿಯೇಟ್ ಜಾಯಿಂಟ್ ಸೆಕ್ರೆಟರಿ, ನೇಚಲ್ ಸಂಧು, ಇಂಟರ್ನ್ಯಾಷನಲ್ ಬ್ಯೂರೋ ಸೀನಿಯರ್ ಸ್ಪೈ ಮಾಸ್ಟರ್, AR ಘನ್ಶ್ಯಾಮ್, ಡಿಪ್ಲೊಮ್ಯಾಟ್. ಹೈಜಾಕರ್ಸ್ ಕೇಳಿದ ಬೇಡಿಕೆ ಏನೆಂದರೆ ಭಾರತ ಜೈಲುಗಳಲ್ಲಿ ಇರುವ 3 ಟೆರರಿಸ್ಟರನ್ನು ಬಿಡುಗಡೆ ಮಾಡಬೇಕು ಅಂತ. ಅವರ ಹೆಸರುಗಳು ಮಸೂದ್ ಅಜಾರ್, ದ ಫ್ಯೂಚರ್ ಫೌಂಡರ್ ಆಫ್ ಜೈಷ್-ಇ-ಮೊಹಮ್ಮದ್; ಅಹಮದ್ ಒಮಾರ್ ಸಯೀದ್ ಶೇಖ್, ಲಿಂಕ್ ಟು ದ ಕಿಡ್ನಾಪಿಂಗ್ ಅಂಡ್ ಮರ್ಡರ್ ಆಫ್ ಡೇನಿಯಲ್ ಪರ್ಲ್; and ಮುಷ್ತಾಕ್ ಜರ್ಗರ್, ಅ ಕಾಶ್ಮೀರ್ ಲಿಂಕ್ಡ್ ಮಿಲಿಟೆಂಟ್. ಅದರ ಜೊತೆಗೆ ದುಬಾರಿ ಹಣವನ್ನು ಸಹ ಕೇಳಿದರು. ಇದರ ನಡುವೆ ವಿಮಾನದ ಒಳಗಿನ ಪರಿಸ್ಥಿತಿ ಇನ್ನಷ್ಟು ಕಷ್ಟಕರವಾಗಿತ್ತು. ಆಹಾರ, ಫ್ಯೂಯಲ್ ಮತ್ತು ಮೆಡಿಕಲ್ ಹೆಲ್ಪ್ ತುಂಬ ಕಡಿಮೆ ಆಗಿತ್ತು. ಹಲವಾರು ಪ್ರಯಾಣಿಕರು ಅಸ್ವಸ್ಥರಾಗಲು ಆರಂಭಿಸಿದರು. ಒತ್ತಡ ಮತ್ತು ಭಯ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿತ್ತು. ಕೊನೆಯ ದಿನ 31 ಡಿಸೆಂಬರ್ 1999. ಸುಮಾರು 7 ದಿನಗಳ ಮಾತುಕತೆಗಳ ನಂತರ ಪ್ರಯಾಣಿಕರ ಜೀವ ಉಳಿಸಲು 3 ಟೆರರಿಸ್ಟರನ್ನು ಬಿಡುಗಡೆ ಮಾಡಲು ಸರ್ಕಾರ ಒಪ್ಪಿಕೊಂಡರು. ಅದರ ನಂತರ ಕಾಂದಾರ್ನಲ್ಲಿ ಇದ್ದ ಎಲ್ಲ ಪ್ರಯಾಣಿಕರನ್ನು ಸುರಕ್ಷಿತವಾಗಿ ಬಿಡುಗಡೆ ಮಾಡಲಾಯಿತು ಮತ್ತು ಆ ಟೆರರಿಸ್ಟ್ ಗ್ರೂಪ್ ಪಾಕಿಸ್ತಾನಕ್ಕೆ ಹೋದರೆಂದು ವರದಿಗಳು ಬಂದವು. ಆದರೆ ಅಲ್ಲಿಗೆ ಈ ಕತೆ ಮುಗಿದಿಲ್ಲ. ಅಲ್ಲಿಂದಲೇ ನಿಜವಾದ ಕತೆ ಆರಂಭವಾಯಿತು. ಆ ದಿನ ತೆಗೆದುಕೊಂಡ ಆ ಒಂದು ನಿರ್ಧಾರ ಮುಂದಿನ ವರ್ಷಗಳಲ್ಲಿ ಭಾರತ ಎದುರಿಸಿದ ಅನೇಕ ಟೆರರಿಸ್ಟ್ ದಾಳಿಗಳಿಗೆ ಕಾರಣವಾಗಿತ್ತು.